ನಮಸ್ಕಾರ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇನ್ನು ನವೆಂಬರ್ 29ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಇದರಲ್ಲಿ ನೇರವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರು ಇದರಲ್ಲಿ ಯಾವ ರೀತಿ ಪಾಲ್ಗೊಳ್ಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಅನುರಾಧ ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸ್ಕೊಡಿ. ಯಾಕಂದರೆ ಪ್ರತಿಯೊಂದು ನಕ್ಷತ್ರ ತಿಳಿಸ್ತಾ ಇದ್ದೀರಾ, ಇನ್ನು ಅನುರಾಧ ನಕ್ಷತ್ರದವ್ರು ಕೂಡ ಕಾಯ್ತಿರ್ತಾರೆ ಅಷ್ಟೇ ಕುತೂಹಲದಿಂದ. ಸೊ ಅವರ ಬಗ್ಗೆ ಸ್ವಲ್ಪ, ಜೊತೆಗೆ ಅವರ ಒಂದು ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸ್ಕೊಡಿ. ಒಟ್ಟಾರೆ ನಕ್ಷತ್ರಗಳ ಪಾನಕ ತೆಗೆದುಕೊಂಡಿದ್ದೀರಿ. ಹೌದು ಗುರುಗಳೇ, ಇನ್ನೊಬ್ರು ಕಾಯ್ತಾ ಇರ್ತಾರೆ ಪ್ರತಿಯೊಬ್ಬರು. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಅನುರಾಧ ಶನಿ ಆಳುವಂಥ ಗ್ರಹ ಆಗಿರುತ್ತೆ. ಆಳುವ ದೇವತೆ ಮಿತ್ರ ಆಗಿರುತ್ತಾರೆ. ಇವರು ಬಹಳಷ್ಟು ಪ್ರಭಾವಶಾಲಿಯಾಗಿರ್ತಾರೆ. ಉತ್ತಮ ನಾಯಕತ್ವದ ಗುಣಗಳು ಇವರ ಹತ್ರ ಇರುತ್ತೆ. ಅದು ಕಷ್ಟವೋ ಸುಖವೋ ಎಲ್ಲರ ಬಳಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಪ್ರಾಮಾಣಿಕವಾದ ಪ್ರಯತ್ನಗಳಲ್ಲಿರ್ತಾರೆ. ಭಾಳಷ್ಟು ಧಾರಾಳವಾಗಿ ಮುನ್ನುಗ್ಗತಕ್ಕಂತಹದ್ದಿರುತ್ತೆ. ಅದು ಒರಿಜಿನಲ್ ಆಗಿ ಇವರು ಏನಾದರೂ ಜನ್ಮ ನಕ್ಷತ್ರದ ಆಗಿದ್ದರೆ, ಈಗ ಯಾರೋ ಒಬ್ಬ ನಾರಾಯಣಪ್ಪ ಅಂತ ಹೆಸರಿಟ್ಕೊಂಡು ನಾಮ ನಕ್ಷತ್ರಕ್ಕೆ ಅದು ಇಷ್ಟೊಂದು ಅಪ್ಲೈ ಆಗಲ್ಲ. ಒಂದು 10% ಅಷ್ಟು ಅಪ್ಲೈ ಆಗುತ್ತೆ. ಜನ್ಮ ನಕ್ಷತ್ರವೇ ಹಾಕಿದರೆ ನಾನು ಹೇಳ್ತಕ್ಕಂಥದ್ದು ನಾಟ್ 99, 100 ಅಪ್ಲೈ ಆಗುತ್ತೆ ಇವರಿಗೆ. ಆ ತರಹದ ಗುಣಗಳು ಇವರಿಗೆಲ್ಲ ಕಡೆ ಇರುತ್ತೆ. ರಾಜಕೀಯಾತ್ಮಕ ಸಕ್ರಿಯವಾಗಿ ಬೆಳೀತಾ ಬೆಳೀತಾ ಒಬ್ಬ ನಾಯಕನ ಮಟ್ಟಕ್ಕೆ ಇವರು ಹೆದ್ದೇಳಿ ಒಟ್ಟಾರೆ ನಾಯಕ. ಇವರು ಒಂದು ಸಂಘಟಿತರಾಗಿರ್ತಾರೆ. ಯಾವುದೇ ಸರನೇ ಆ ಸಂಘದಲ್ಲಿ ಇವರು ಅಧ್ಯಕ್ಷರಾಗಿ ಕಾಣಿಸ್ಕೊಳ್ಬೇಕು ಅಷ್ಟೇ. ಆ ಒಂದು ಲೆವೆಲ್ ತೊಗೊಂಡು ಹೋಗ್ತಾನೆ ಇರುತ್ತೆ ಇವರನ್ನು. ಆಮೇಲೆ ಆಧ್ಯಾತ್ಮದ ಒಲವು ಕೂಡ ಬಹಳಷ್ಟು ಇವರಿಗಿರುತ್ತೆ. ಏನೋ ನಾವು ಮಾತಾಡ್ತಿರೋದು ಹಣದ ವಿಚಾರವಾಗಿ, ಹಾಗಾಗಿ ಇವರೇನಾದರೂ ಹಣವನ್ನು ಆಕರ್ಷಣೆ ಮಾಡಬೇಕಾದ್ರೆ ಈ ಬಂಧನದಲ್ಲಿಟ್ಟಿರ್ತಾರೆ ಈ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು. ಇವರು ಬರ್ತಕ್ಕಂಥದ್ದು ಮೊಲ ಏನು ಮಾರಾಟಕ್ಕಾಗಿ ಇಟ್ಟಿರ್ತಾರೆ, ನೀವು ನೋಡಿರ್ತೀರಿ. ಆ ಮೊಲಗಳನ್ನು, ಒಂದು ಜೋಡಿ ಮೊಲಗಳನ್ನು ತೆಗೆದುಕೊಂಡು ಆ ಬಂಧನ ವಿಮುಕ್ತಿ ಮಾಡಿಸಿ ಅದನ್ನು ಸ್ವತಂತ್ರವಾಗಿ ಬಿಟ್ಬಿಡ್ಬೇಕು. 2 ಮೊಲ ತೆಗೆದುಕೊಂಡು ಇಲ್ಲಿಂದ ಪ್ರಾರಂಭ ಇವರಿಗೆ. ಇವ್ರಿಗೆ ಏನಾದರೂ ಅಂತಹದ್ದು ಭೀತಿ ಇದ್ದರೆ, ಭಯವಿದ್ದರೆ, ಆ ಥರದ ನೋವಿದ್ದರೆ, ಯಾವುದೋ ಒಂದು ಬಂಧನದ ಭೀತಿ ಭಯ ನಿಮ್ಮನ್ನು ಕಾಡ್ತಾ ಇತ್ತು, ಜೊತೆಗೆ ಹಣ ನಮಗೆ ಬರಬೇಕಾಗಿದೆ ಬಹಳಷ್ಟು ಅನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತಂದರೆ ಹಣಕ್ಕೂ ಕೂಡ ಲಾಕ್ ಆಗಿರುತ್ತೆ. ಆ ಬಂಧನದಿಂದಲೇ ಅದೆಲ್ಲ ಹಾಕ್ತಾರೆ. ಅದಕ್ಕಾಗಿ ಒಂದು ಜೋಡಿಯ ಮೊಲವನ್ನು ತೆಗೆದು ನೀವು ಅದರ ಸ್ವತಂತ್ರಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದೆ. ಆದರೆ ಅಲ್ಲಿಂದಲೇ ಸ್ಟಾರ್ಟ್. ಬಹುಶಃ ಅದು ಖುಷಿಯಿಂದ ಹೊರಗಡೆ ಹೋಯಿತೋ ಅಲ್ಲಿಂದಲೇ ನಿಮಗೊಂದು ಮಿರಾಕಲ್ ನಡೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಏನು ಇವರನ್ನು ಆಳ್ತಕ್ಕಂತಹ ಶನಿಗ್ರಹ ಅಂತ ಇದೆಯೋ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಯಾವಾಗ ಈ ನಕ್ಷತ್ರದವರೆಗಿರತಕ್ಕಂತಹದ್ದು ಅನುರಾಧಕ್ಕೆ ಶನಿ ಈ ಎಲ್ಲಿ ಬರುತ್ತೆ, ಇದು ವಿಶೇಷವಾಗಿ ವೃಶ್ಚಿಕದಲ್ಲಿ ಬಂದುಬಿಡುತ್ತೆ. ಆ ವೃಶ್ಚಿಕಕ್ಕೆ ಸಂಬಂಧಪಟ್ಟ ಕುಜನಿಗೂ ಈ ಶನಿಗೂ ಆಗೋದಿಲ್ಲ. ಇಲ್ಲಿ ಇವರು ಆಯ್ಕೆ ಮಾಡಿಕೊಂಡಿರೋದೆಲ್ಲ ರಾಂಗೇ ಇದೆ. ಕೆಲವೊಂದು ಈ ನಕ್ಷತ್ರಕ್ಕೆ ಸಂಬಂಧಪಟ್ಟ ಅಧಿಪತಿ ಆಗಿರ್ತಕ್ಕಂಥವನ್ನ ಮಾತ್ರ ಶನಿ. ಇವರು ಮಾಡ್ತಾರೆ ಬಿಸ್ನೆಸ್ಸು. ಆ ಕುಜನಿಗೆ ಸಂಬಂಧಪಟ್ಟ ರಿಯಲ್ ಎಸ್ಟೇಟ್, ಮನೆಗೆ ಸಂಬಂಧಪಟ್ಟ ಒಂದಕ್ಕೊಂದು ಸಂಬಂಧ ಕೆಲಸ ಆಗುತ್ತೆ. ಬಟ್ ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ಅದೇ ಸ್ವಲ್ಪ ಇವರೊಂಚೂರು ಇಲ್ಲಿ ಇಣಿಕಿ ನೋಡಬೇಕು. ಇದನ್ನು ಗಮನಿಸಿದ್ರೆ ಇವರು ಪ್ರತಿನಿತ್ಯ ಎಳ್ಳೆಣ್ಣೆ ಸಂಬಂಧವಿರಬೇಕು. ಎಳ್ಳೆಣ್ಣೆನ ಸ್ವಲ್ಪ ಹೇಗೆ ಎಲ್ಲರೂ ಪರ್ಫ್ಯೂಮ್ ಮಾಡ್ಕೊಳ್ತಾರಲ್ಲ ಹಾಗೆ ಇವರು ಎಣ್ಣೆ ಲೇಪನ ಮಾಡ್ಕೊಂಡೇ ಹೋಗಬೇಕು. ಆ ಎಳ್ಳೆಣ್ಣೆನ ಮುಟ್ಟಿ ಇವರು ಹೋಗ್ತಕ್ಕಂಥದ್ದು ಶನಿ ಭಗವಾನರನ್ನು ಒಮ್ಮೆ ನೋಡುವಂಥದ್ದು. ಸಾಧ್ಯವಾದರೆ ಪ್ರತಿನಿತ್ಯ ಇವರು ಇಷ್ಟ ದೇವರು, ಇವರ ಒಂದು ಅದೃಷ್ಟ ದೇವರು ಎಲ್ಲವೂ ಕೂಡ ಶನೇಶ್ವರನಾಗಿರ್ತಾನೆ. ಇವರು ಶನೇಶ್ವರನಿಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೋ ಅಷ್ಟು ಆರೋಗ್ಯ, ಆಯಸ್, ಐಶ್ವರ್ಯ ಇವ್ರಿಗೆ ದಯಪಾಲಿಸ್ಬಿಡ್ತಾನೆ. ಈ ಕೆಲವೊಂದು ಕಡೆ ಬುಟ್ಟಿ ಎಣಿತಾ ಇರ್ತಾರಲ್ಲ, ಯಾರಾದರೂ ಈ ಬುಟ್ಟಿ ಎಣ್ಣೆಯುವಂಥವ್ರು ಅವ್ರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು. ಇವರು ಏನಾದರೂ ಸರಿ ಅವ್ರಿಗೆ ಏನು ಬೇಕೋ ಅದನ್ನು ಇವರು ತಕ್ಕ ಮಟ್ಟಿಗೆ ಏನಾದರೂ ಸಹಾಯವನ್ನು ಮಾಡ್ತಕ್ಕಂಥದ್ದು. ಮತ್ತು ಹಣವನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಆ ಬುಟ್ಟಿ ಎಂದಿರ್ತಾರಲ್ಲ ಅವ್ರಿಗೇನೋ ಸಹಾಯ ಮಾಡಿರ್ತಾರೆ, ಅವ್ರ ಹತ್ರ ಒಂದು ಬುಟ್ಟಿ ತೊಗೊಂಡು ಬರಬೇಕು ಇವರು. ಅದಕ್ಕೆ ಹಣವನ್ನು ಕೊಟ್ಟು ಒಂದಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು ಈ ಬುಟ್ಟಿನಲ್ಲಿ ಇವರು ಹಣ ಹಾಕಬೇಕು. ಸೇವನೆ ಇರ್ತಕ್ಕಂಥದ್ದು ಅದು ಕೂಡ ಆ ಬ್ಲೂ ಕಲರ್ ವಸ್ತ್ರ, ಶನಿಗೆ ಸಂಬಂಧಪಟ್ಟ ವಸ್ತ್ರವನ್ನು ಇಟ್ಟಿರಬೇಕು, ಕೆಳಗಡೆ ಹಾಕಿರಬೇಕು. ಇವರ ಹಣ ಅವರು ಚೇಂಜ್ ಆಗ್ತಾರೋ, ನೋಟ್ ಆಗ್ತಾರೋ ಎಲ್ಲವೂ ಕೂಡ ಅದ್ರ ಮೇಲೆ ಇಟ್ಟಿರಬೇಕು. ಅದರ ಮೇಲೆ ಇವರ ರಾಶಿಯ ವಸ್ತ್ರವನ್ನು ಹಾಕಿರಬೇಕು. ಯಾವುದು ಕೆಂಪು ವರ್ಣದ ಹಾಕಿರಬೇಕು. ಮೆರೂನ್ ಕಲರ್ ಕುಜನಿಗೆ ಸಂಬಂಧಪಟ್ಟ ವಸ್ತ್ರವನ್ನು ಇವರಿಗೆ ಬರಬೇಕು.
ಇಷ್ಟು ನೀವು ಮಾಡ್ಕೊಳ್ತೀರಪ್ಪ. ಅದರ ಲೆಕ್ಕಾಚಾರ ಮಾಡಬೇಕಾದ್ರೆ ಹಣವನ್ನು ನೀವು ಯೂನಿವರ್ಸಿಟಿ ಕನೆಕ್ಟ್ ಆಗ್ತಾ ಸಂದರ್ಭ ಇದೆಯಲ್ಲ, ಅದು ಬ್ರಾಹ್ಮಿ ಲಗ್ನ. 5 ರಿಂದ 6 ಗಂಟೆ ಒಳಗಡೆ ಅಥವಾ 6 ರಿಂದ 7 ಗಂಟೆ ಒಳಗಡೆ ಹಣವನ್ನು ನೀವು ಮತ್ತು ಲೆಕ್ಕಾಚಾರ ಯಾರಿಗೂ ಕೊಡಬೇಕಾಗಿಲ್ಲ. ನೀವು ಆದರೂ 5 ರಿಂದ 7 ಗಂಟೆ ಒಳಗಡೆ ಒಂದು ಸಲ ಅದು 1,000ವೋ 2,000ವೋ ಎಷ್ಟೋ ಒಂದು 10,000 ಲೆಕ್ಕಾಚಾರ ಮಾಡೋದು, ಅಲ್ಲಿಡೋದು. ಎಲ್ಲರೂ ಸ್ಟೂಡೆಂಟ್ಸ್ ಓದಿದ್ರೆ ಅವರ ಬದುಕು ಬೆಳವಣಿಗೆ ಆಗುವಂಥದ್ದು. ನಿಮ್ದು ಹಂಗಲ್ಲ, ಹಣವನ್ನು ಕೌಂಟ್ ಮಾಡೋದು 5-6 ಸಲ ಅಲ್ಲಿಡೋದು, ಮತ್ತು ಅದ್ರ ಮೇಲೆ ಆ ಕೆಂಪು ವಸ್ತ್ರ ಆಸೋದು. ಇಷ್ಟನ್ನು ಮಾಡ್ತೀರಿ. ಹೊರಗಡೆ ಹೋಗಬೇಕಾದ್ರೆ ಒಂದಷ್ಟನ್ನು ಜೋಬಲ್ಲಿ ಇಟ್ಕೊಳ್ತೀರಿ, ಸ್ವಲ್ಪ ಎಣ್ಣೆಯನ್ನು ಲೇಪನ ಮಾಡ್ಕೊಳ್ತೀರಿ, ಮುಂದುವರಿತೀರಿ. ಅದು ಕೂಡ ಶನಿ ಬೆರಳಾದರೆ ಇನ್ನೂ ಉತ್ತಮ. ನಿಮ್ಮ ಮಿಡಲ್ ಫಿಂಗರ್ ಇದೆಯಲ್ಲ, ಮಧ್ಯದ ಬೆರಳು, ಅದರಿಂದ ಲೇಪನ ಮಾಡಿಕೊಂಡು ಹೋಗ್ತಿರ್ತೀರಿ. ಇಷ್ಟನ್ನು ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ. 1 ತಿಂಗಳು 2 ತಿಂಗಳು ಚೆಕ್ ಮಾಡಿ. 3ನೇ ತಿಂಗಳಲ್ಲಿ ಹಣದ ಮಳೆ ಸುರಿಯಲಿದೆ ಈ ಒಂದು ಅನುರಾಧ ನಕ್ಷತ್ರದಲ್ಲಿ. ಖಂಡಿತ ಗುರುಗಳೇ. ಸೊ ಸಿಂಪಲ್ ಆಗಿದೆ ಅನುರಾಧ ನಕ್ಷತ್ರದವ್ರಿಗೆ ಅಂತಲೇ ಹೇಳ್ಬೋದು. ಎಣ್ಣೆ ಕೂಡ ಮನೆಯಲ್ಲೇ ಇರುತ್ತೆ, ಇರುವಂಥ ದುಡ್ಡನ್ನ ಎಣಿಸೋದು, ಅಲ್ಲೇ ಇಡೋದು, ಸ್ವಲ್ಪ ಎಷ್ಟು ಅಗತ್ಯ ಇದೆಯೋ ಅಷ್ಟು ತೊಗೊಂಡು ಹೋಗೋದ್ರಿಂದ ಮನಿ ಮ್ಯಾಗ್ನೆಟ್ ಅಥವಾ ಮನಿ ಅಟ್ರಾಕ್ಷನ್ ಬೇಗ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಅನುರಾಧ ನಕ್ಷತ್ರ ಆಗಿತ್ತು ಅಂತಂದರೆ ಗುರುಗಳು ತಿಳಿಸಿರುವ ಈ ರೆಮಿಡಿಯನ್ನು ಫಾಲೋ ಮಾಡಿ. ನಮಸ್ಕಾರ.